ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಮಕ್ಕಳು ಇಷ್ಟಪಡುವಂಥ ಟೊಮೆಟೊ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 2 ಟೊಮ್ಯಾಟೊ, 2 ಹಸಿಮೆಣಸು, ಹುಳಿ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳುವ ನಾವು. ಅದಕ್ಕೆ ರುಬ್ಕೊಳ್ಳುವಾಗ ನೀರು ಯೂಸ್ ಮಾಡಿಲ್ಲ ನಾನು. ನೀರು ಯೂಸ್ ಮಾಡದೆ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಈ ಥರ ಅಂದರೆ ಒಂಥರ ಪೇಸ್ಟ್ ಥರ ಮಾಡಿದ್ದೀನಿ. ಅದು ಫ್ಲೇವರೆಲ್ಲ ಚೆನ್ನಾಗಿ ಅಂಟ್ಕೊಂಡಿರುತ್ತೆ. ಹುಳಿ ಎಲ್ಲ ಹಾಕಿದ್ದೀನಲ್ವ, ಚೆನ್ನಾಗಿರುತ್ತೆ. ಅದಾದ ನಂತರ ನಾವು ಒಂದು ಚಿಕ್ಕ ಪಾತ್ರೆನ ಗ್ಯಾಸ್ ಸ್ಟವ್ ಆನ್ ಮಾಡಿ ಚಿಕ್ಕ ಪಾತ್ರೆ ಇಡಬೇಕು. ಇಟ್ಟಿದ ಮೇಲೆ ಒಗ್ಗರಣೆಗೆ ಬೇಕಾದಂಥ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕಿ ಇದು ಮಾಡೋಣ. ಅದಾದ ನಂತರ ಅದಕ್ಕೆ ನಾವು ರುಬ್ಕೊಂಡಿರೋ ಪೇಸ್ಟ್ನ ಸ್ವಲ್ಪ ನೀರು ಆ್ಯಡ್ ಮಾಡಿ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ನನ್ನ ಮಗ ತುಂಬ ನೀರಾಗಿ ಕೇಳ್ತಾನೆ. ರಸಮ್ ಸ್ವಲ್ಪ ನೀರಾಗಿದ್ದರೆ ಅವ್ನು ಚೆನ್ನಾಗಿ ಊಟ ಮಾಡ್ತಾನೆ. ನೀವು ಬೇಕಾದರೆ ತಿಕ್ಕಾಗಿ ಸಹ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಯೂಸ್ ಮಾಡಿದ್ದೀನಿ. ನೀರಾದಮೇಲೆ ಅದಕ್ಕೆ ರಸಮ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ನಾವು ಉಪ್ಪು ಹಾಕಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ ನಂತರ ಅದನ್ನು ನಾವು ಕುದಿಸ್ಕೋಬೋದು, ಅಥವಾ ಹಾಗೆ ಮೇಲೆ ಕುದಿ ಬರುವಾಗ ಸಹ ನಾವು ಇಳಿಸ್ಬೋದು. ಬಟ್ ನಾನು ಚೆನ್ನಾಗಿ ಕುದಿಸಿ ಅದು ಫ್ಲೇವರೆಲ್ಲ ಅದು ಫುಲ್ ಮಿಕ್ಸ್ ಆಗೋ ತನಕ ಕುದಿಸ್ತಾ ಇದ್ದೀನಿ. ಕುದಿಸಿದ ನಂತರ ನಮಗೆ ರಸಮ್ ರೆಡಿ ಆಗುತ್ತೆ. ತುಂಬ ಇಷ್ಟಪಡ್ತಾರೆ. ಬೇಕಾದರೆ ನಿಮ್ಮ ಮಕ್ಕಳಿಗೂ ಸಹ ನೀವು ಈ ಥರ ಮಾಡಿಕೊಡಿ. ಒಳ್ಳೆ ವೈಟ್ ರೈಸ್ಗಂತೂ